ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇದು ಮಂಗಳವಾರ, ಬುಧವಾರ ಮತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆನೇ ಬೇಗ ಸ್ನಾನ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಚುಕ್ಕಿ ಹಚ್ಕೊಂಡೆ, ಲಿಪ್ ಬಾಂಬ್ ಹಚ್ಕೊಂಡೆ ಅಂತೇಳಿ ತುಂಬಾ ನಾಟಕ ಮಾಡ್ತಾ ಇದ್ದು. ನೀವೇ ಕೇಳಿ ಮಾತನ್ನು. ಚುಕ್ಕಿ ತೋರಿಸು, ತೋರಿಸು, ಇನ್ನೊಂದ್ಸರಿ ತೋರಿಸು. ಹಾಗೆ ಎಲ್ಲ ಬೆಳಗ್ಗೆ ಎಲ್ಲ ತಿಂಡಿ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮಕ್ಕಳು ಬಂದ ಮೇಲೆ ಸ್ವಲ್ಪ ಹೊತ್ತು ಮಲಗಿ ಸಂಜೆ ಆಗಿತ್ತು. ಮನೋಜ್ಞಂದು ಕಟಿಂಗ್ ಮಾಡಿಸ್ಬೇಕಿತ್ತು. ಬಾಬ್ ಕಟ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಕಟಿಂಗ್ ಶಾಪಿಗೆ ಹೋಗಿದ್ವಿ. ಮನೋಜ್ಞೆಗೆ ಬೇಬಿ ಕಟ್ ಮಾಡಿಸ್ಬೇಕಂತೇಳಿ ತುಂಬಾ ಆಸೆ ಇತ್ತು. ಬೇಬಿ ಕಟ್ ಮಾಡಿಸೋಣ ಅಂತೇಳಿ ಕಟಿಂಗ್ ಶಾಪಿಗೆ ಹೋದರೆ, ಅಂದರೆ ಪಾರ್ಲರ್ಗೆ ಹೋದರೆ, ಅವಳು ಹೇರ್ ಸ್ಟೈಲ್ನೇ ಹಾಳು ಮಾಡಿಟ್ಬಿಟ್ಟು ಸ್ವಲ್ಪನೂ ಚೆನ್ನಾಗಾಗಿದ್ದಿಲ್ಲ. ಅದಕ್ಕೋಸ್ಕರ ಮನೆಗೆ ಬಂದಮೇಲೆ ನಾನು ಒಂದು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಮಾಡಿ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗಿಸಿದೆ. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿದೆ. ಬುಧವಾರ ಬೆಳಿಗ್ಗೆ ನಾನು ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವಾಗೂ ಕೂಡ ಬೇಗ ಎದ್ದು ಮುಖ ಬಾಯಿ ಎಲ್ಲ ತೊಳ್ಕೊಂಡು ನಂಗೆ ಜ್ಯೂಸ್ ಬೇಕು ಅಂತೇಳಿ ಬಂದಳು. ನನಗೂ ಸ್ವಲ್ಪ ಸುಸ್ತಿದ್ದರಿಂದ ORS ಕುಡಿಯೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಅವಳಿಗೊಂದು ಸ್ವಲ್ಪ, ನನಗೊಂದು ಸ್ವಲ್ಪ. ಆರೆಂಜ್ ಫ್ಲೇವರ್ದು ORS ತುಂಬಾ ಚೆನ್ನಾಗಿರುತ್ತೆ, ಗ್ಲೂಕೋಸ್ ಪೌಡ್ರದು. ಹೆಂಗೆ ಮಾಡೋದಂತ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಆಮೇಲೆ ಹಾಕ್ಬಿಟ್ರೆ ಸಕ್ಕರೆ ಹಾಕ್ಬಿಟ್ರೆ ಮಿಕ್ಸ್ ಮಾಡಿದ್ರೆ ಹಿಂಗೆ ಇದು ಸಕ್ಕರೆನಾ? ಇದು ಸಕ್ಕರೆ ಅಲ್ಲ, ಜ್ಯೂಸ್ ಪೌಡರ್, ಗ್ಲೂಕೋಸ್ ಪೌಡರ್. ಯಾವ ಜ್ಯೂಸ್? ಆರೆಂಜ್ ಫ್ಲೇವರ್. ಆರೆಂಜ್ ಫ್ಲೇವರ್. ಬೇರೆ ಬೇರೆ ಕಲರ್ ಇರ್ತವಲ್ಲ, ಮಿಕ್ಸ್. ಅಮ್ಮ ಆರೆಂಜ್ ಹಾಕ್ಬಿಡಿ. ಅಮ್ಮ ಹಿಂಗೆ ಹಾಕಿದ್ರೆ ಜ್ಯೂಸ್ ಬರ್ತಾವ. ಅಮ್ಮ ಅವ್ರು ಕಟಿಂಗ್ ಮಾಡಿದ್ರೆ ಹೆಂಗೆ ಮಾಡ್ತಿದ್ಯಾ? ಇವತ್ತು ನೀವು ನೋಡ್ತಾ ಇರ್ಬೋದು ಮನೋಜ್ಞಾನ್ ಕಟಿಂಗ್ ಹೇಗಾಗಿದೆ ಅಂತೇಳಿ. ಸ್ವಲ್ಪನೂ ಚೆನ್ನಾಗಾಗಿದ್ದಿಲ್ಲ. ಹಿಂದ್ಗಡೆ ಒಂಥರ ಅಸಹ್ಯವಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಮತ್ತೆ ಅದನ್ನು ಎಲ್ಲ ನೀಟಾಗಿ ಲೆವೆಲ್ ಮಾಡಿದ್ದೆ. ಬೆಳಗ್ಗೆ ಇಡ್ಲಿ ಚಟ್ನಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ವಿ. ಇಡ್ಲಿ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬು ಬಂದಿತ್ತಂದರೆ ತುಂಬಾ ಚೆನ್ನಾಗಾಗಿದ್ವು ಇಡ್ಲಿ ಕೂಡ. ಜಗ್ಗಿ ಹಾಕಿ ಜ್ಯೂಸು ಆಗಲ್ಲ. ಜಗ್ಗಿ ಹಾಕಿ ಅಲ್ಲ, ಜಾಸ್ತಿ ಹಾಕಿ. ಏನು ಮನ? ಅದು ಜಗ್ಗಿನೇ ಜಾಸ್ತಿ ಹಾಕಿ. ಏನು ಜ್ಯೂಸು ಹಿಡ್ಕೊಳಕ್ಕೆ ಅವಳು ಕೂಡ ಜ್ಯೂಸ್ ಚೆನ್ನಾಗಿದೆ ಅಂತೇಳಿ ಕುಡಿದ್ಲು. ನೆಕ್ಸ್ಟ್ ನಾನು ಇಡ್ಲಿ ಹಿಟ್ಟನ್ನು ಎಲ್ಲ ರೆಡಿ ಮಾಡಿ, ಅಂದರೆ ಉಪ್ಪು ಸೋಡಾ ಅದೆಲ್ಲ ಹಾಕಿಟ್ಟು ನಾನು ಕುಡಿಬೇಕಂತೇಳಿ ಒಂದು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೆ. ಅದನ್ನು ಕೂಡ ಕುಡಿದು ಮುಂದಿನ ಅಡುಗೆ ಕೆಲಸನ ಪ್ರಾರಂಭ ಮಾಡಿದೆ. ಬುಧವಾರ ಹುಣ್ಣಿಮೆ ಇದ್ದಿದ್ದರಿಂದ ಪೂಜೆನೂ ಕೂಡ ಬೇಗ ಆಗಿತ್ತು. ಇಡ್ಲಿ ಹಿಟ್ಟನ್ನು ಎಲ್ಲ ರೆಡಿ ಮಾಡ್ಕೊಂಡು ಆಗಿದ್ಮೇಲೆ ಚಟ್ನಿಗೋಸ್ಕರ ಕೊಬ್ಬರಿನ ಕಟ್ ಮಾಡ್ಕೊತಾ ಇದ್ದೆ.
ಇವತ್ತು ಇಡ್ಲಿಗೆ ಮಾಡ್ತಿರೋ ಸ್ಪೆಷಲ್ ಚಟ್ನಿ ಅಂತಲೇ ಹೇಳ್ಬೋದು. ಕೊಬ್ಬರಿ ಮತ್ತು ಟೊಮೆಟೊ ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕೆಲವೊಂದು ಕಾಳುಗಳನ್ನ ಹುರಿದು ಈ ಚಟ್ನಿಗೆ ಹಾಕೋತಾರೆ ನಮ್ಮತ್ತೆ. ತುಂಬಾ ಟೇಸ್ಟ್ ಆಗಿರುತ್ತೆ. ಇಡ್ಲಿಗೆ ದೋಸೆಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಯಾವಾಗಾದರೂ ನಾನು ನಿಮಗೆ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಆ ಚಟ್ನಿ ರೆಸಿಪಿ ಬೇಕು ಪ್ಲೀಸ್ ಕಮೆಂಟ್ ಮಾಡಿ, ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಇನ್ನೊಂದು ಸ್ಟವ್ ಮೇಲೆ ಬಾಣಲಿನ ಇಟ್ಟು ಇದರಲ್ಲಿ ಹಸಿ ಮೆಣಸಿಕಾಯಿನ ಫ್ರೈ ಮಾಡ್ಕೋತಾ ಇದ್ದೆ ಚಟ್ನಿಗೋಸ್ಕರ. ಮತ್ತು ಹಾಗೆಯೇ ಇಡ್ಲಿ ಪ್ಲೇಟ್ಸನ್ನು ತೆಗೆದಿಟ್ಕೊಂಡಿದ್ದೆ ಇಡ್ಲಿ ಹಿಟ್ಟು ಹಾಕಲಿಕ್ಕೆ. ಫಸ್ಟು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇಡ್ಲಿ ಹಿಟ್ಟು ಹಾಕಬೇಕು, ಹಾಗಾದರೆ ಅಂಟ್ಕೊಳ್ಳೋದಿಲ್ಲ. ನೀವು ಬಟ್ಟೆ ಯೂಸ್ ಮಾಡೋರು, ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡೋರು ಅದನ್ನು ಕೂಡ ಮಾಡ್ಬೋದು. ಪ್ಲಾಸ್ಟಿಕ್ಕಿಂತ ಬೆಟರ್ ಕಾಟನ್ ಬಟ್ಟೆ, ಇಲ್ಲಾಂದರೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕಿದರೆ ಇಡ್ಲಿ ಅಂಟ್ಕೊಳ್ಳೋದಿಲ್ಲ. ನಾವು ಫಸ್ಟ್ ಒಂದು ಸರಿ ಮಾತ್ರ ಎಣ್ಣೆ ಹಾಕೋದು, ನೆಕ್ಸ್ಟ್ ನಾವು ಎಷ್ಟು ಸರಿ ಇಟ್ಟರೂ ಅದಕ್ಕೆ ಎಣ್ಣೆ ಹಾಕೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ತಟ್ಟೆಗೆ ಅಂಟ್ಕೊಳ್ಳೋದಿಲ್ಲ. ಚಟ್ನಿಗೆ ನಾವು ಹಸಿಮೆಣಸಿಕಾಯಿ ಉರಿಬೇಕಾದ್ರೆ ಬಾಣಲಿಲಿ ಈ ಥರ ಒಂದು ಬಟ್ಟೆಯಿಂದ ಅಥವಾ ಸ್ಪೂನಿನಿಂದ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಮೆಣಸಿಕಾಯಿನ ಹುರಿದಾದ್ಮೇಲೆ, ಚೆನ್ನಾಗಿ ಅದು ಹುರಿದಿದೆ ಅಂತೇಳಿ ಗೊತ್ತಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ತುಂಬಾ ಟೇಸ್ಟ್ ಆಗುತ್ತೆ. ಸ್ವಲ್ಪ ಅದು ಬಸ್ಕ ಅಂದರೆ ಅರ್ಧಂಬರ್ಧ ಫ್ರೈ ಆಗಿಬಿಟ್ರೆ ಅಷ್ಟು ಚೆನ್ನಾಗಾಗಲ್ಲ ಚಟ್ನಿ. 5 ಇಡ್ಲಿ ಪ್ಲೇಟ್ಸ್ ಇತ್ತು. ಅದನ್ನು ಇಟ್ಟ ಮೇಲೆ ಲಾಸ್ಟಲ್ಲಿ ಈ ಮಕ್ಕಳಿಗೋಸ್ಕರ ಸ್ವಲ್ಪ ಟ್ರಯಾಂಗಲ್ ಶೇಪು ಅದು ಇದು ಅಂತೇಳಿ ಕೇಳ್ತಾ ಇರ್ತಾರೆ. ದೋಸೆಲಿ ಕೇಳ್ತಾರೆ, ದೋಸೆಲಿ ಮಾಡ್ಬೋದು. ಇಡ್ಲಿಲಿ ಯಾವ ಥರ ಮಾಡೋದು ಅಂತೇಳಿ ಮೇಲ್ಗಡೆ ಒಂದು ಸಣ್ಣ, ಅಂದರೆ ಇವಾಗ ಇಡ್ಲಿ ಪ್ಲೇಟ್ಸ್ ಏನು ಇಟ್ಟಿದ್ದೀವಿ ಅದ್ರ ಮೇಲೆ ಒಂದು ಸಣ್ಣ ಕ್ಯಾಪನ್ನು ಈ ಥರ ಇಟ್ಟು ಒಂದು ಚಿಕ್ಕ ಫ್ಲ್ಯಾಟ್ ಆಗಿರೋ ತಟ್ಟೆಯಲ್ಲಿ ಈ ಥರ 2 ಸ್ಪೂನ್ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿನ ಈ ಥರ ಮಾಡಿಕೊಂಡ್ರೆ ಮಕ್ಕಳು ಅವರು ಟ್ರಯಾಂಗಲ್ ಶೇಪು, ಸ್ಕ್ವೇರ್ ಯಾವ್ದು ಕೇಳ್ತಾರೋ ಆ ಶೇಪಲ್ಲಿ ಇಡ್ಲಿನ ಮಾಡಿಕೊಡ್ತೀವಿ. ಖುಷಿಯಿಂದ ತಿಂತಾರಂತಲೇ ಹೇಳ್ಬೋದು. ನೀವು ಕೂಡ ಮಕ್ಕಳಿಗೆ ಈ ಥರ ಟ್ರೈ ಮಾಡಿ ತಟ್ಟೆ ಇಡ್ಲಿನ ಲಾಸ್ಟಲ್ಲಿ ಒಂದು ತುಂಬ ಖುಷಿಪಟ್ಟು ತಿಂತಾರೆ. ಇಡ್ಲಿ ಎಲ್ಲ ರೆಡಿಯಾಗಿತ್ತು, ಕರೆಂಟ್ ಹೋಗ್ಬಿಟ್ಟಿತ್ತು. ಕರೆಂಟ್ ಇಲ್ಲದಕ್ಕೋಸ್ಕರ ಚಟ್ನಿನ ಈ ಒರಳನ್ನು ತಂದ ಮೇಲೆ ಇದೇ ಫಸ್ಟು ಚಟ್ನಿನ ಒರಳಲ್ಲಿ ರುಬ್ತಾ ಇರೋದು. ತುಂಬ ವರ್ಷಗಳಾದಮೇಲೆ ಒರಳಲ್ಲಿ ಮಾಡಿದ ಚಟ್ನಿನ ತಿಂದ್ವಿ ಎಲ್ಲರೂ. ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ಚಟ್ನಿನ ನಾನು ಇದೇ ಒರಳಲ್ಲಿ ಟ್ರೈ ಮಾಡಿ ತೋರಿಸ್ತೇನೆ. ಕರೆಂಟ್ ಇಲ್ಲದಾಗ ನೋಡಿ ಯಾವ ಥರ ಎಲ್ಲ ಯೂಸ್ ಆಗುತ್ತೆ ಅಲ್ವಾ. ತುಂಬಾ ಖುಷಿ ಆಯಿತು ಈ ಚಟ್ನಿನ ತಿಂದು. ಯಾರ ಮನೆಯಲ್ಲೆಲ್ಲ ಒರಳಿದೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಕಾಳು ಬೇಳೆ ಹಾಕಿರೋ ಚಟ್ನಿ ಮತ್ತು ಖಾರ ಚಟ್ನಿ ಇಡ್ಲಿನ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಇಡ್ಲಿ ತಿಂತೀವಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಾರ ಚಟ್ನಿಗೆ ಮೊಸರಾದರೂ ಹಾಕೋಬೋದು ಅಥವಾ ಸ್ವಲ್ಪ ಎಣ್ಣೆನಾದರೂ ಹಾಕೋಬೋದು. ನಾನು ಯಾವ ಚಟ್ನಿಗೂ ಮೊಸರು ಹಾಕ್ಕೊಳ್ಳಲ್ಲ, ಈ ಥರ ಎಣ್ಣೆನೇ ಹಾಕ್ಕೊಳ್ಳೋದು, ಖಾರ ಇರುತ್ತಲ್ಲ ಅದಕ್ಕೋಸ್ಕರ. ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಮೆಹಂದಿನ ಕಲಸಿಟ್ಟಿದ್ವಿ. ಮೆಹಂದಿನೂ ಕೂಡ ತಲೆಗೆ ಹಚ್ಕೊಂಡು, ನಾನು ಮೆಹಂದಿನ ಹಚ್ಕೊಳಕ್ಕೆ ಬಂದಿದ್ದಕ್ಕೆ ಇವಳು ನನಗೆ ಕೈಗೆ ಅಂತ ಇದ್ಲು. ಕೈಗೂ ಒಂದು 5 ಡಾಟ್ಸ್ ಇಟ್ಟು ಅವಳಿಗೆ ಖುಷಿ ಆಯಿತು. ಖುಷಿ ಆದಮೇಲೆ ನಾನು ಕೂಡ ತಲೆಗೆ ಹಚ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಹಾಗೆ ಕೆಲಸನೆಲ್ಲ ಮಾಡ್ಕೋತಾ ತಲೆ ಒಣಗಿದ ಮೇಲೆ ಹಾಗೆ ತಲೆ ಸ್ನಾನ ಮಾಡಿ ನೈಟ್ ಏನೇನೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ನಾನು ಇವತ್ತು ಈ ವ್ಲಾಗ್ನ ಎಂಡ್ ಮಾಡಿದೆ. ಇವತ್ತು ಗುರುವಾರ ಬೆಳಿಗ್ಗೆ ವ್ಲಾಗ್ ಇದು. ಬೆಳಿಗ್ಗೆನೇ ನಾವು ಇವತ್ತು ಕೂಡ ಮುದ್ದೆ ಹಪ್ಪಳ ಅಂದರೆ ಅಕ್ಕಿ ಹಪ್ಪಳನ ಮಾಡೋಣ ಅಂತೇಳಿ ಡಿಸೈಡ್ ಆಗಿ ಬೆಳಗ್ಗೆ ಬೇಗನೆ ಈ ಹಿಟ್ಟನ್ನು ಕೂಡಿಸ್ಕೋತಾ ಇದ್ವಿ. ಲಾಸ್ಟ್ ಟೈಮ್ ಕೂಡ ನಾವು 2 kg ಅಷ್ಟು ಮಾಡಿದ್ವಿ. ಇವಾಗೂ ಕೂಡ ಅದೇ ಸೇಮ್ ಅಳತೆಯಲ್ಲಿ 2 kg ಅಷ್ಟು. ಇದು ಕೂಡ ಅದೇ ಥರ ಅಕ್ಕಿ ಹಪ್ಪಳನೇ, ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಬೇರೆ ರೀತಿಯಲ್ಲಿ ಮಾಡಿದ್ವಿ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿತ್ತು. ಈ ಥರ ಬೆಳಿಗ್ಗೆನೇ ಹಪ್ಪಳದ ಹಿಟ್ಟಾಗಿರ್ಬೋದು, ಸಂಡಿಗೆ ಹಿಟ್ಟಾಗಿರ್ಬೋದು ಬೆಳಿಗ್ಗೆನೇ ನಾವು ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಬೇಗ ತಿಂಡಿ ತಿಂದು ಮಾಡೋಕ್ಕೆ ತುಂಬಾ ಈಸಿ ಆಗುತ್ತಂತಲೇ ಹೇಳ್ಬೋದು. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಂಟು ಅನಿಸ್ಬಿಡ್ತು, ತುಂಬಾ ಭಯ ಆಯಿತು ನಮ್ಮ ಅತ್ತೆಗೆ ನನಗೆ, ಎಲ್ಲಿ ಗಂಟಾಗ್ಬಿಡುತ್ತೋ ಹಪ್ಪಳ ಬರುತ್ತೋ ಇಲ್ಲ ಅಂತೇಳಿ. ಬಟ್ ಲಾಸ್ಟ್ ಟೈಮ್ ಹಿಟ್ಟಿನಗಿಂತ ಈ ಸರಿ ಮಾಡಿದ್ದು ಹಿಟ್ಟು ತುಂಬಾ ಟೇಸ್ಟ್ ಆಗಿತ್ತಂತಲೇ ಹೇಳ್ಬೋದು. ಒಂದು ಕಡೆ ಸ್ಟೌವಲ್ಲಿ ಹಪ್ಪಳದ ಹಿಟ್ಟನ್ನು
ಚೆನ್ನಾಗಿ ಹರಡ್ಕೊಳ್ಳಿ ಅಂತೇಳಿ ಇಟ್ಟಿದ್ವಿ. ಇನ್ನೊಂದು ಸೈಡಲ್ಲಿ ಪುಳಿಯೋಗರೆಗೆ ಅನ್ನ ಹಾಕಿಟ್ಟಿದ್ದೆ. ನೆಕ್ಸ್ಟು ಮತ್ತೆ ಇನ್ನೊಂದು ಸ್ವಲ್ಪ ಮಕ್ಕಳೆಲ್ಲ ಮೆಂತೆ ಕಡುಬು ಮಾಡು ಅಂತೇಳಿ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಅವ್ರಿಗೂ ಕೂಡ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಸಿ ಮೆಂತೆ ಕಡುಬನ್ನು ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ಜೊತೆಗೆ ಒಂದು ಸ್ವಲ್ಪ ಪುಳಿಯೋಗರೆನೂ ತಿಂದರು. ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಮೆಂತೆ ಕಡುಬನ್ನು ಬಿಸಿ ಮಾಡಿಕೊಂಡು ಟಿ ವಿ ನೋಡ್ಕೋತಾ ಮೆಂತೆ ಕಡುಬನ್ನು ಸ್ವಲ್ಪ ಪುಳಿಯೋಗರೆನ ತಿಂದು ಸ್ವಲ್ಪ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಹಪ್ಪಳ ಮಾಡೋದಿತ್ತಲ್ಲ, ಅದಕ್ಕೂ ಎಲ್ಲ ಬೇಗ ಮುಗಿಸ್ಕೋತಾ ಇದ್ದೆ. ಬೆಳಗಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೂ ಕೂಡ ಆಲ್ರೆಡಿ ಅನ್ನ ರೆಡಿ ಇತ್ತು, ಸ್ವಲ್ಪ ಸಾಂಬಾರು ಇತ್ತು ಅಂತೇಳಿ ಹಪ್ಪಳ ಮಾಡಲಿಕ್ಕೆ ಕೂತ್ಕೊಂಡ್ವಿ. ಹಪ್ಪಳ ಹಿಟ್ಟನ್ನು ನಾದ್ಕೋಬೇಕಾದ್ರೆ ಈ ಸ್ವಲ್ಪ ಎಕ್ಸ್ಟ್ರಾ ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಹಾಕಿ ನಾದ್ಕೊಂಡು ಹಪ್ಪಳನ ಮಾಡ್ತಾರೆ. ತುಂಬಾ ಟೇಸ್ಟ್ ಆಗಿರುತ್ತೆ. ನಮ್ಮ ತವ್ರ ಮನೆ ಕಡೆ ಈ ಥರ ಮಾಡಲ್ಲ. ಜಸ್ಟ್ ಮುದ್ದೆಯಲ್ಲಿ ಅಂದರೆ ಹಪ್ಪಳದ ಹಿಟ್ಟಲ್ಲಿ ನಾವು ಏನು ಹಾಕಿರ್ತೀವೋ ಅದೇ ಲಾಸ್ಟು. ಇಲ್ಲಿ ಸ್ವಲ್ಪ ನಮ್ಮ ಗಂಡನ ಮನೆ ಕಡೆ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಈ ಥರ ಮೇಲೆ ಹಾಕ್ಕೊಂಡ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಎಲ್ಲ ಉಂಡೆಯಾಗಿ ಮಾಡಿಟ್ಕೊಂಡು ಈ ಥರ ಉದ್ದುದ್ದಾಕಿ ಕ್ಯೂಬ್ಸ್ನ ಕೂಡ ಮಾಡಿಟ್ಕೊಂಡು ಹಪ್ಪಳದ ಹುಳ್ಳಿ ಮಾಡಲಿಕ್ಕೆ ಇದು ಒಳ್ಳೆ ಮೆಥಡ್ ಅಂತಲೇ ಹೇಳ್ಬೋದು, ಒಳ್ಳೆ ಟಿಪ್ಸ್ ಅಂತಲೂ ಹೇಳ್ಬೋದು. ನಾವೆಲ್ಲ ಚಿಕ್ಕವರಿದ್ದಾಗ ಕೈಯಿಂದ ಚಿಕ್ಕದಾಗಿ ಹುಳ್ಳಿಗಳನ್ನ ಮಾಡಿಕೊಂಡು ರೆಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೋತಾ ಇದ್ವಿ. ನಾನು ಇಲ್ಲಿ ಮದುವೆ ಆಗಿ ಬಂದ ಮೇಲೇ ನಂಗೆ ಗೊತ್ತಾಗಿದ್ದು ಹಪ್ಪಳದ ಹಿಟ್ಟನ್ನು ನಾವು ಈ ಥರನೂ ಕಟ್ ಮಾಡ್ಕೋಬೋದು, ಹುಳ್ಳಿ ಮಾಡ್ಕೋಬೋದು ಅಂತೇಳಿ. ಎಷ್ಟು ಬೇಗ ಆಗುತ್ತಂದರೆ ತುಂಬಾ ಕ್ವಿಕ್ಕಾಗುತ್ತೆ. ಯಾರಿಗೆಲ್ಲ ಈ ಟಿಪ್ಸ್ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ಹುಳ್ಳಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಈ ಥರ ಒಂದು ಹಾಲಿನ ಪ್ಯಾಕೆಟನ್ನು ಕಟ್ ಮಾಡಿಕೊಂಡು ಹಪ್ಪಳ ಮಾಡೋದ್ರಿಂದ ತುಂಬ ಫಾಸ್ಟಾಗಿ ಆಗುತ್ತೆ ಹಪ್ಪಳ. ಅದರಾಗೂ ಸ್ಪೆಷಲಿ ಈ ಬೇಳೆ ಕಾಳಿಂದೆಲ್ಲ ಹಪ್ಪಳ ಮಾಡ್ತೀವಲ್ಲ, ಅದು ಬೇಗ ಆಗೋಲ್ಲ. ಈ ಮುದ್ದೆ ಹಪ್ಪಳ ಅಂದರೆ ಅಕ್ಕಿ ಹಪ್ಪಳ ತುಂಬಾ ಫಾಸ್ಟಾಗಿ ಆಗುತ್ತಂತಲೇ ಹೇಳ್ಬೋದು. ಈ ಥರ ಹಿಟ್ಟು ಹಚ್ಕೊಂಡು ಒಂದೊಂದಾಗಿ ಹಪ್ಪಳನ ಉದ್ದಿದ್ರೆ ಕವರ್ಗೂ ಕೂಡ ಅಂಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸೈಡ್ಸು ಕೂಡ ಜಾಸ್ತಿ ಒಡೆಯೋದಿಲ್ಲ, ನಾವು ಹಂಚ್ಕೊಟ್ಟೋ ಅವಶ್ಯಕತೆಯೂ ಇರೋದಿಲ್ಲ. ತುಂಬಾ ಚೆನ್ನಾಗಾಗುತ್ತಂತಲೇ ಹೇಳ್ಬೋದು. ನಾನು ನಮ್ಮತ್ತೆ ಇಬ್ಬರು ಸೇರಿ 2 kg ಹಪ್ಪಳನ ಮಾಡಿದ್ವಿ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಒಂದು 2 kg ಅಷ್ಟು, ಇವಾಗ 2 kg ಅಷ್ಟು. ನನಗಿಂತ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ರು ಅವರು, ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂತಲೇ ಹೇಳ್ಬೋದು ಹಪ್ಪಳ. ಎಲ್ಲ ಹಪ್ಪಳಗಳನ್ನು ಮಾಡಿಕೊಂಡು ಈ ಥರ ಮರದಲ್ಲಿ ಒಂದೊಂದಾಗಿ ಸ್ಪ್ರೆಡ್ ಮಾಡ್ಕೋತಾ ಎಲ್ಲ ಹಪ್ಪಳಗಳನ್ನು ಉದ್ದಿದ್ದಾದಮೇಲೆ ಮೇಲ್ಗಡೆ ಹೋಗಿ ಒಂದು ಬಟ್ಟೆಯಲ್ಲಿ ಹಪ್ಪಳನ ಈ ಥರ ಒಣಗಿ ಹಾಕಿದ್ವಿ. ಎಲ್ಲ ಕೆಲಸ ಕೂಡ ಮುಗೀತು. ಹಪ್ಪಳ ಎಲ್ಲ ಮಾಡೋದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಫ್ರೀ ಆಗಿದ್ವಿ. ಅದಕ್ಕೋಸ್ಕರ ಮನಕ್ಕೆ ವೀಡಿಯೋ ಮಾಡಿ